ಹೋಟ್ಲಲ್ಲಿ ದೋಸೆ ಮಾಡು ಅಂದ್ರೂ ಮಾಡ್ಬಿಡ್ಬೋದು. ಈ ಪ್ರೀತಿನ ಹೆಂಗಪ್ಪ ಪ್ರೂವ್ ಮಾಡೋದು? ಹಲೋ ಕೃಷ್ಣ, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೇ ತಾನೇ, ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ನೀನೀಗ ಒಂದು ಒಳ್ಳೆ ಡ್ರೆಸ್ ಹಾಕೋಬೇಕು. ಇದೆಲ್ಲಾನು ನೀನ್ ಮಾಡ್ತೀಯಾ? ಏನು ಇಷ್ಟೆಲ್ಲ ಮಾಡ್ಬೇಕಾ? ಯಾಕೆ ನಿನ್ ಕೈಯಲ್ಲಿ ಇದೆಲ್ಲ ಮಾಡೋದಕ್ಕೆ ಆಗಲ್ವಾ? ನನಗಿದೆಲ್ಲ ಮಾಡೋದಕ್ಕೆ ಆಸೆನೆ, ಆದ್ರೆ ವಂಶಿಯವ್ರನ್ನ ನೋಡಿದ್ರೆ ನನಗೆ ಧೈರ್ಯನೇ ಬರಲ್ವಲ್ಲ. ನಿಂಗೆ ಧೈರ್ಯ ಬರೋ ತರ ನಾವು ಮಾಡ್ತೀವಿ, ಅದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಅಂಥದ್ದೇನು ಮಾಡ್ತೀರಾ? ಅದೆಲ್ಲ ನಮ್ ಜವಾಬ್ದಾರಿ ಅಲ್ವೇಂದ್ರೆ? ಎಸ್. ಅಮ್ಮ, ಕೊನೆಗೂ ಮದ್ವೆ ದಿನ ಬಂದೇ ಬಿಡ್ತು ನೋಡು. ನನ್ ಮನ್ಸು ಈಗ್ಲೂ ಹೇಳ್ತಿದೆ ಅಮ್ಮ, ಈ ರಾತ್ರಿನೇ ಏನಾದ್ರೂ ಒಂದ್ ಪವಾಡ ಆಗಿ ಆ ಮಾಯ ನಮ್ಮನೆ ಸೊಸೆ ಆಗೋದು ತಪ್ಪೋಗ್ಬಾರ್ದಾ ಅಂತ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಯಾವ ಜನ್ಮದ ಕರ್ಮನೇ ಇದೆಲ್ಲ. ಎಲ್ರ ಮುಂದೆ ನಗ್ತಾ ಇದ್ದೀವಿ, ಆದ್ರೆ ನಮ್ಮ ಮನ್ಸಲ್ಲಿ ಎಂತ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತ ಯಾರಿಗ್ ಗೊತ್ತು ಅಲ್ವೇ? ನಮ್ಮ ಮನೆ ಕೆಲಸದವಳಾಗೋದಕ್ಕೂ ಅವಳಿಗೆ ಯೋಗ್ಯತೆ ಇಲ್ಲ. ಅವಳನ್ನ ಹೋಗಿ ಸೊಸೆ ಅಂತ ಮಾಡ್ಕೋಬೇಕಾ? ನೀನ್ ಹೇಳ್ತಿರೋದು ಅಕ್ಷರಶಃ ಸತ್ಯ ಅಮ್ಮ. ನಮ್ ಕೋದಂಡನ್ ಮನ್ಸು ಎಷ್ಟು ಒಳ್ಳೇದು. ಅವಳು ಹೇಗಮ್ಮ ಅವನಿಗೆ ಜೋಡಿ ಆಗ್ತಾಳೆ? ಅಯ್ಯೋ, ಎಲ್ಲ ನಾವು ಮಾಡಿದ ಕರ್ಮ ಕಣೆ, ಈಗ ಅನುಭವಿಸ್ತಾ ಇದೀವಿ ಅಷ್ಟೇ. ಅಲ್ಲ, ಹೋಗ್ಲಿ ಬಿಡು, ಇವತ್ತು ಆಗೋದೆಲ್ಲ ಆಗೋಗ್ಲಿ. ಏನಾಗುತ್ತೆ ಅಲ್ವೇ? ಇವ್ರು ಬಂದ್ಮೇಲೆ ನಮ್ ಕುಟುಂಬದ ಕಳೆನೇ ಹೊರಟೋಯ್ತಲ್ಲೇ. ಆ ಕಳೆ ಮತ್ತೆ ನಮ್ಮನೆಗ್ ವಾಪಸ್ ಬರ್ಬೇಕು ಅಂದ್ರೆ ಆ ದರಿದ್ರದವ್ರನ್ನ ಮೊದ್ಲು ನಮ್ಮನೆಯಿಂದ ಓಡಿಸ್ಬೇಕು. ಅವ್ರಿನ್ಯಾವತ್ತೂ ನಮ್ಮನೆ ಹೊಸ್ಲು ತುಳಿಬಾರ್ದಮ್ಮ. ವಸು ಅವ್ರ ಸೊಸೆಯಾಗಿ ಬಂದ್ಮೇಲೆ ನಮ್ಮನೆ ಕತೆ ಅಷ್ಟೇ. ಇಲ್ಲಮ್ಮ, ಅದನ್ ಹೇಗಾದ್ರೂ ಮಾಡಿ ನಾವು ತಡಿಲೇಬೇಕು. ವಸು, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಏನ್ರಿ, ಬರ್ತಾ ಇದ್ದೀವಿ, ಬಾ. ಇವತ್ತ ಮುದ್ಕಿ ಗ್ರಾಚಾರ ಬಿಡಿಸ್ತೀನಿ. ಮಾಯಾ, ಇವತ್ತೊಂದಿನ ಬಿಟ್ಬಿಡೆ. ಈಗಷ್ಟೇ ಬಾವಿ ತೋಡಿದೀವಿ, ನೀರ್ ಬರೋ ಟೈಮಲ್ಲಿ ಮಣ್ಣು ಹಾಕ್ಬೇಡ. ಇಷ್ಟು ದಿನ ನಿನ್ ಮಾತ್ ಕೇಳಿದೀನಿ, ಇನ್ಮೇಲೆ ನಿನ್ ಮಾತ್ ಕೇಳಲ್ಲ. ಅಯ್ಯೋ ಮಾಯಾ, ಮಾಯಾ 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 ಮಾಯಾ, ನನ್ ಮಾತ್ ಕೇಳು ಮಾಯಾ. ಅಮ್ಮ, ನೀನ್ ಸುಮ್ನಿರು ಅಂತ ಹೇಳಿ ಹೇಳಿ ಏನಾಗಿದೆ ನೋಡಿ, ಇವತ್ತು ನನ್ ಬುಡಕ್ಕೆ ಬಂದಿದೆ. ಮಾಯಾ ಮಾಯಾ ಮಾಯಾ, ಇವತ್ತೊಂದಿನ ಬಿಟ್ಬಿಡೆ, ಏನು ಮಾಡ್ಬೇಡ. ಏನಮ್ಮ ನಿಂದು? ಏಯ್, ನಿನ್ ತಲೆಯಲ್ಲಿ ಏನ್ ಬುದ್ಧಿ ಇದೆಯಾ, ಸಗಣಿ ಇದೆಯಾ? ನನಗದೆಲ್ಲ ಗೊತ್ತಿಲ್ಲ. ನಾನು ಇವತ್ತ ಮುದ್ಕಿ ಗ್ರಾಚಾರ ಬಿಡಿಸ್ತೀನಿ. ಯಾಕೆ ಹೀಗ ಆಡ್ತಾ ಇದ್ಯಾ? ನನ್ ಮಾತ್ ಕೇಳು ಮಾಯಾ. ಅಮ್ಮ, ನಿನ್ಗೆ ಏನಾಗಿದೆ? ಯಾಕೆ ಇಷ್ಟು ಓವರ್ ಆಗಿ ಆಡ್ತಿದ್ಯಾ? ಓವರ್ ಆಗಿ ಆಡ್ತಾ ಇರೋದು ನೀನು. ಬಾಯಿ ಮುಚ್ಕೊಂಡು ನಾನು ಹೇಳಿದ ಹಾಗೆ ಕೇಳು. ಇಷ್ಟು ದಿನ ನೀನ್ ಹೇಳಿದ್ದನ್ ಕೇಳಿ ಏನಾಗ್ತಿದೆ ಅಂತ ನೋಡು. ಗಂಡನ್ ಮನೇಲಿ ಇರಕ್ಕಾಗ್ದೆ ತವ್ರ ಮನೇಲಿ ಬಿದ್ದಿರೋಳು ಕೂಡ ನಮ್ ಬಗ್ಗೆ ಮಾತಾಡೋ ತರ ಆಗಿದೆ. ಏಯ್, ಅವುಗಳಿಗೆಲ್ಲ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಕ್ಷಣಕ್ಕೆ ನೀನ್ ದುಡುಕ್ಬೇಡ ಮಾಯಾ. ಆಯ್ತು, ಇವಾಗ ಅದೇನ್ ಮಾಡ್ಬೇಕು ಅಂತ ಆದ್ರೂ ಹೇಳು. ಮೊದ್ಲು ಆ ಕೋದಂಡಂಗೊಂದ್ ಕಾಲ್ ಮಾಡು. ಏನು? ಕೋದಂಡಂಗೆ ಕಾಲ್ ಮಾಡ್ಬೇಕಾ? ಅವನಿಗೇನಕ್ ಕಾಲ್ ಮಾಡ್ಬೇಕು? ಏಯ್, ಸುಮ್ನೆ ನನ್ ತಲೆ ತಿನ್ಬೇಡ್ವೆ, ನಾನ್ ಹೇಳ್ದಷ್ಟು ಮಾಡು. ಇವುಗಳಿಗೆಲ್ಲ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕೆ? ಈ ಮನೆಯವ್ರಿಗೆಲ್ಲ ನಾನ್ ಬುದ್ಧಿ ಕಲ್ಸಿದ್ರೆ ಏನಾಗತ್ತೆ? ಜೀವನ ಟಾಣಿಕ್ ಬಾಟ್ಲು ಕುಡಿಯಕ್ ಮುಂಚೆ ಅಲ್ಲಾಡ್ಸು. ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು. ಶಾಶ್ವತ
ಯಾವುದು ಇಲ್ಲ ಎಲ್ಲ ಸೇಕಿಂಗು. ಸೊ ಅದಕ್ಕೆ 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 ಅಲ್ಲಾಡ್ಸ್ 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 ಅಲ್ಲಾಡ್ಸು. ಅಲ್ಲಾಡ್ಸಿದ್ ಸಾಕು ಲೋ, ಆ ಬಾಟ್ಲಿ ಕಿತ್ಕೊಳ್ಳೋ ಅಲ್ಲಾಡ್ಸಿ ಬಾಟ್ಲು ಹೊಡೆದ್ರೆ ಕಷ್ಟ. ಏಯ್ ಹೊಡೆದ ಅಂದ್ರೆ ಹಂಗೆ ಯಾಕ್ರ ಅಣ್ಣನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ? ಅಣ್ಣ ಎಷ್ಟೇ ಬಾಟ್ಲು ಕುಡಿದ್ರು ಫಿಟ್ ಆಗಿ ಸ್ಟ್ರೈಟ್ ಆಗಿ ಕದರ್ ಆಗಿರ್ತಾನೆ, ಗೊತ್ತಾ? ಅಣ್ಣ ನೀನು ತಗೊಂಡು ಎಷ್ಟು ಫಿಟ್ ಆಗಿದ್ಯಾ, ಟೈಟ್ ಆಗಿದ್ಯಾ, ಸ್ಟಿಫ್ ಆಗಿದ್ಯಾ ಅಂತ ಗೊತ್ತು. ಮುಚ್ಕೊಂಡ್ ಕುತ್ಕ. ಇದು ಮದುವೆ ಮನೆ, ಹೆಣ್ಮಕ್ಳುಗಳೆಲ್ಲ ಓಡಾಡ್ತಾ ಇರ್ತಾರೆ. ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬೇಡ. ಏಯ್ ನೋಡ್ಲಿ ಬಿಡು, ಹೆಣ್ಮಕ್ಳು ಮದುವೆ ಮನೆಗೆ ಬಂದಿರೋದು ಏನಕ್ಕೆ ಅನ್ಕೊಂಡಿದ್ಯಾ? ಒನ್ ಅಂಡ್ ಒನ್ಲಿ ಸೂಪರ್ ಸ್ಟಾರ್ ಈ ಪಕೋಡನ ನೋಡಕ್ಕೆ, ಗೊತ್ತಾ? ಮಗ, ನಿನ್ ಜೀವನದಲ್ಲಿ ಯಾವತ್ತಾದ್ರೂ ಒಂದು ಹುಡುಗಿಗೆ ಐ ಲವ್ ಯು ಅಂತ ಹೇಳಿದ್ಯಾ? ಜೀವನದಲ್ಲಿ ಒಂದು ಹುಡುಗಿಗೆ ಐ ಲವ್ ಯು ಅಂತ ಹೇಳಿನೇ ಮದುವೆ ಆಗ್ಬೇಕು ಅಂತ ಏನಾದ್ರು ಇದೆಯನ? ಹಂಗ್ ನೋಡಿದ್ರೆ ನಮ್ಮ ಕೃಷ್ಣಂಗೆ ಹೆಣ್ಣು ಸಿಗ್ತಿರ್ಲಿಲ್ಲ, ಮದುವೆನೂ ಆಗ್ತಿರ್ಲಿಲ್ಲಪ್ಪ. ಹುಡುಗಿನ ನೋಡಿದ್ರೆ ಕಿಲೋಮೀಟರ್ ಗಟ್ಟಲೆ ಓಡ್ತಾ ಇದ್ದಿದ್ದು ನಮ್ಮ ಕೃಷ್ಣನ್ಗೆ ಹೆಣ್ಣು ಸಿಕ್ತು, ಮದುವೆನೂ ಆಗ್ತಾ ಇಲ್ವಾ? ಅವನ್ ಮದುವೆ ಆಗ್ತಿರೋ ಚೌಟ್ರಿಲಿ ನಾವೆಲ್ಲ ಕೂತ್ಕೊಂಡು ಎಣ್ಣೆ ಆಗ್ತಿಲ್ವಾ? ಹಂಗೆ ಕಣಮ್ಮ, ಒಂದಲ್ಲ ಒಂದಿನ ನಂದು ಮದುವೆ ಆಗುತ್ತೆ, ಆ ಕಲ್ಯಾಣ ಮಂಟಪದಲ್ಲಿ ನೀವು ಕೂತ್ಕೊಂಡು ಕೃಷ್ಣನ್ ಜೊತೆ ಎಣ್ಣೆ ಹೊಡಿತೀರಾ, ನೋಡ್ತೀರಾ? ಅದೇನೋ ನವಿಲ್ ನೋಡಿ ಕಾಗೆ ಪುಕ್ಕ ಕೆರ್ಕೋತಂತೆ, ಹಂಗಾಯ್ತು. ಹೌದು, ಇವನ್ ಕಾಗೆನೆ ಕರಕೋತಾ ಇದೀಯಾ? ಏಯ್ ಏನೋ ಕಡಿಮೆ ಆಗಿದೆ ನನ್ಗೆ. ಅಬ್ಬ, ನಿನ್ ಏನು ಕಮ್ಮಿ ಆಗಿಲ್ಲಪ್ಪ, ಎಲ್ಲ ಜಾಸ್ತಿನೇ ಆಗಿದೆ. ಏನ ಕೇಬಲ್ ಬಾಗ್ ಮಾತಾಡ್ತಾ ಇದ್ಯಾ? ಏಯ್ ಬಾಸು ಒಂದ್ ಚಿಟ್ಗೆ ಹೊಡೆದ್ರೆ ಸಾಕು, ಅಣ್ಣನ್ ಬೆನ್ನಿಂದ್ಗಡೆ ಹುಡುಗಿರು ಕೀವಲ್ ನಿಂತ್ಕೊಂತಾರೆ. ಯಾಕ ಬಗ್ ನೋಡ್ತಿದ್ಯಾ? ಏನ್ ಕಾಣಿಸ್ ನಿಂಗೆ? ಅದು ಹಿಂಗಂದ್ರೆ ಹುಡುಗಿರ್ ಬರ್ತಾರೆ ಅಂದಲ್ಲ, ಅದಕ್ಕೆ ಬಗ್ ನೋಡ್ತಾ ಇದ್ದೀನಿ. ಅದು ಜಸ್ಟ್ ಮಾತಲ್ಲಿ ಹೇಳಿದಷ್ಟೇ ಅಮ್ಮ, ರಿಯಲ್ ಆಗಿ ಹೊಡಿಲ್ಲ. ಅಯ್ಯೋ ಬೇಡ ಮಗ. ಹೊಡಿತೀನ? ಬೇಡ ಮಗ. ನೋಡ್ತೀಯ ಹೊಡಿತೀನಿ. ಹೊಡಿಲಿ ಬಿಡ್ಲಾ, ನಾನು ನೋಡ್ಬೇಕು. 1 2 3. ಮಗ ಅಲ್ಲಿ ನೋಡು. ಏನಾಯ್ತು? ಚಿಟ್ಕೆ ಹೊಡಿತಿದ್ದಂಗೆ ನಿಜವಾಗ್ಲೂ ಬಂದ್ಬಿಟ್ಟವ್ರಲ್ಲ. ಮಗ ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡ್ ಮಗ. ಏನಾದ್ರೂ ಮಾಡೋಣ. ಓಹೋ, ಮಹಿಳಾ ಮಣಿಗಳು ಬರ್ಬೇಕು. ಅದ್ ಸರಿ, ಇಷ್ಟೊತ್ತಲ್ಲಿ ನೀವುಗಳೇನಿಲ್ಲಿ? ಬನ್ನಿ, ನಾವೆಲ್ಲ ಸೇರಿ ತಗೋತಾ ಇದ್ದೀವಿ. ನಮ್ ಜೊತೆ ಸೇರಿ ನೀವು ತಗೊಳ್ಳಿ, ಎಲ್ಲ ಸೇರಿ ಪಾರ್ಟಿ ಮಾಡೋಣ. ಏಯ್ ಹೆಂಗಾಯ್ತ್ ಮೈಗೆ?